ಎಐ ಸ್ಪರ್ಧೆಯಲ್ಲಿ ಭಾರತ ಚೀನಾದ ಮುಂದೆ ಸೋಲ್ತಾ ಇದೆಯಾ? ಚೀನಾದ ಸಂಶ್ಲೇಷಿತ ದತ್ತಾಂಶ ತಂತ್ರ ಭಾರತಕ್ಕಿಂತ ವರ್ಷಗಳಷ್ಟು ಮುಂದಿರುವಾಗ ನಾವದನ್ನು ಎಂದಾದರೂ ಹಿಂದಿಕ್ಕಬಹುದಾ? ಭಾರತ ತನ್ನ ಮೂಲಸೌಕರ್ಯ ಸರಿಪಡಿಸದೆ ಎಐ ಸೂಪರ್ ಪವರ್ ಆಗೋಕೆ ಸಾಧ್ಯನಾ? ನೀತಿಯಲ್ಲಿನ ಅಡಚಣೆಗಳು ಮತ್ತು ಅನುಷ್ಠಾನದಲ್ಲಿನ ವಿಳಂಬಗಳು ಭಾರತದ ಎಐ ಮಹತ್ವಾಕಾಂಕ್ಷೆಗಳನ್ನು ನಾಶ ಮಾಡ್ತಾ ಇದೆಯಾ? ಜಾಗತಿಕ ಶಕ್ತಿಯಾಗಿ ರೂಪುಗೊಳ್ಳೋಕೆ ಚೀನಾ ಸದ್ದಿಲ್ಲದೆ ಎಐ ಅನ್ನ ಬಳಸ್ತಿರುವಾಗ ಭಾರತ ಈ ಆಟದಲ್ಲಿ ಇನ್ನೂ ಇದೆ ಅಂತ ಅನ್ನಿಸ್ತಾ ಇದೆಯಾ? ಭಾರತದ ಎಐ ತಂತ್ರದ ಸುತ್ತಲಿನ ಪ್ರಚಾರ ಅದರ ಅನುಷ್ಠಾನ ಮತ್ತು ದೃಷ್ಟಿಕೋನದ ಬಿಕ್ಕಟ್ಟನ್ನು ಮರೆಮಾಚ್ತಾ ಇದೆಯಾ? ಎಐ ವಿಷಯದಲ್ಲಿ ನಾವು ಮಾತನಾಡ್ತಿದ್ದೇವೆ, ಆದರೆ ಚೀನಾ ಈಗಾಗಲೇ ಅದರಲ್ಲಿ ಎಲ್ಲಿಗೆ ತಲುಪಿದೆ, ನಾವು ಎಲ್ಲಿದ್ದೀವಿ ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ ಐಕನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ, ಹಾಗೆಯೇ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಈಗ ನಾವು ವಿಚಾರಕ್ಕೆ ಬರೋದಾದರೆ, ಜಾಗತಿಕ ಆರ್ಥಿಕತೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಮಹತ್ವದ ಪಾತ್ರ ವಹಿಸುತ್ತಿರುವ ಸಮಯ ಇದು. ಇದರಲ್ಲಿ ಚೀನಾ ತನ್ನದೇ ಆದ ಮುನ್ನಡೆಯನ್ನು ಸಾಧಿಸಿದೆ. ಭಾರತ ಚೀನಾಗೆ ಹೋಲಿಸಿದ್ರೆ ಬಹಳ ಹಿಂದಿದೆ. ಎಐ ಸ್ಪರ್ಧೆ ಜಾಗತಿಕ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಹೆಚ್ಚುತ್ತಾ ಇದೆ. ಚೀನಾ ಮತ್ತು ಭಾರತದ ಮಧ್ಯೆ ಪೈಪೋಟಿ ಇದ್ರೂ ಕೂಡ ಎರಡರ ನಡುವೆ ಅಂತರವು ಸ್ಪಷ್ಟವಾಗಿ ಬೆಳೀತಾನೆ ಇದೆ. ಚೀನಾ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಸವಾಲಾಗಿ ಕಂಡುಬರುವ ಮಟ್ಟಕ್ಕೆ ಮುನ್ನಡೆಯನ್ನು ಸಾಧಿಸಿದೆ. ಎಐ ಸ್ಪರ್ಧೆಯಲ್ಲಿ ಭಾರತ ಚೀನಾದ ಮುಂದೆ ಸೋಲ್ತಾ ಇದೆಯಾ ಅನ್ನೋ ಪ್ರಶ್ನೆ ಇವತ್ತು ಹೆಚ್ಚು ಪ್ರಸ್ತುತ ಆಗಿದೆ. ದುರದೃಷ್ಟವಶಾತ್ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಉತ್ತರ ಹೌದು ಅಂತಾನೆ ಹೇಳಬೇಕಾಗತ್ತೆ. ಚೀನಾ ಕೇವಲ ಮುಂದೆ ಇಲ್ಲ, ಅದು ಭಾರತವನ್ನ ಬಹಳ ಹಿಂದೆ ಬಿಟ್ಟು ಓಡ್ತಾ ಇದೆ. ಈ ಓಟದಲ್ಲಿ ಭಾರತ ಇನ್ನೂ ಆರಂಭಿಕ ಗೆರೆಯಲ್ಲೇ ತಡಕಾಡ್ತಿರುವಂತೆ ಭಾಸವಾಗ್ತಾ ಇದೆ. ಎಐನಲ್ಲಿ ಚೀನಾದ ವ್ಯವಸ್ಥಿತ ಯೋಜನೆ, ದೈತ್ಯ ಹೂಡಿಕೆ ಮತ್ತು ದೃಢ ಸಂಕಲ್ಪದ ಮುಂದೆ ಭಾರತದ ಪ್ರಯತ್ನಗಳು ತೀರಾ ಸಣ್ಣದಾಗಿ ಕಾಣಿಸ್ತಿದೆ. ಇದೊಂದು ಕೇವಲ ತಾಂತ್ರಿಕ ಪೈಪೋಟಿಯಲ್ಲ, ಭವಿಷ್ಯದ ಜಾಗತಿಕ ನಾಯಕತ್ವಕ್ಕಾಗಿ ನಡೀತಾ ಇರುವ ಹೋರಾಟ. ಈ ಹೋರಾಟದಲ್ಲಿ ಭಾರತ ಹಿಂದುಳಿದ್ರೆ ಅದರ ಆರ್ಥಿಕ ಮತ್ತು ವ್ಯೂಹಾತ್ಮಕ ಪರಿಣಾಮಗಳು ಗಂಭೀರವಾಗಿರುತ್ತೆ. ಚೀನಾದ ಎಐ ಹೆಚ್ಚುಗಾರಿಕೆ ಮುಖ್ಯವಾಗಿ ಕಾಣಿಸ್ತಾ ಇರೋದು ಸಂಶ್ಲೇಷಿತ ದತ್ತಾಂಶ ಉತ್ಪಾದನೆಯಲ್ಲಿನ ಅದರ ಮುನ್ನಡೆಯಲ್ಲಿ. ಪ್ರಪಂಚದಲ್ಲಿ ಪ್ರಸ್ತುತ ಕಾಣಿಸ್ತಿರೋದಕ್ಕೆ ನಿಕಟವಾಗಿ ಡೇಟಾವನ್ನು ಪ್ರತಿಬಿಂಬಿಸುವ ತರಬೇತಿ ಡೇಟಾ ಸೆಟ್ಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನ ಚೀನಾ ಹೊಂದಿದೆ. ಆರೋಗ್ಯ ರಕ್ಷಣೆಯಂತಹ ಕ್ಷೇತ್ರಗಳಲ್ಲಿ ಈ ಸಾಮರ್ಥ್ಯ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಚೀನಿ ವೈದ್ಯಕೀಯ ಎಐ ಪ್ಲಾಟ್ಫಾರ್ಮ್ಗಳು ಅಪರೂಪದ ರೋಗದ ಬೆಳವಣಿಗೆಯನ್ನು ಗಮನಿಸಬಲ್ಲವು. ರೋಗಿಯ ಗೌಪ್ಯತೆಗೆ ಧಕ್ಕೆ ಆಗದಂತೆ ಪ್ರಬಲ ರೋಗ ನಿರ್ಣಯ ಮಾದರಿ ತರಬೇತಿ ಇದರಿಂದ ಸಾಧ್ಯ. ಚೀನಾದ ಸಂಶ್ಲೇಷಿತ ದತ್ತಾಂಶ ತಂತ್ರ ಭಾರತಕ್ಕಿಂತ ವರ್ಷಗಳಷ್ಟು ಮುಂದಿರುವಾಗ ನಾವದನ್ನು ಎಂದಾದರೂ ಹಿಂದಿಕ್ಕಬಹುದಾ? ಈ ಪ್ರಶ್ನೆಗೆ ಸದ್ಯಕ್ಕೆ ಸಕಾರಾತ್ಮಕ ಉತ್ತರ ನೀಡುವುದು ಕಷ್ಟ. ಚೀನಾದ ಈ ಸಾಮರ್ಥ್ಯ ಆಕಸ್ಮಿಕವಾಗಿ ಬಂದಿದ್ದಲ್ಲ. ಇದು ದಶಕಗಳ ದೂರದೃಷ್ಟಿ, ಅಪಾರ ಪ್ರಮಾಣದ ರಾಷ್ಟ್ರೀಯ ಹೂಡಿಕೆ ಮತ್ತು ದತ್ತಾಂಶ ಬಳಕೆಯಲ್ಲಿನ ಕೆಲವೊಮ್ಮೆ ವಿವಾದಾತ್ಮಕ ಆದರೆ ಸರಳ ನಿಯಮಗಳಿಂದ ಸಾಧ್ಯ ಆಗಿದೆ. ಚೀನಾ ತನ್ನಲ್ಲಿರುವ ಬೃಹತ್ ಜನಸಂಖ್ಯೆಯ ನೈಜ ದತ್ತಾಂಶವನ್ನು ಬಳಸಿ ಅದನ್ನು ಮತ್ತಷ್ಟು ಸಂಶ್ಲೇಷಿತ ದತ್ತಾಂಶದಿಂದ ಹಿಗ್ಗಿಸಿ ತನ್ನ ಎಐ ಮಾದರಿಗಳನ್ನು ತರಬೇತುಗೊಳಿಸ್ತಾ ಇದೆ. ಇದಕ್ಕೆ ಹೋಲಿಸಿದ್ರೆ ಭಾರತದಲ್ಲಿ ಉತ್ತಮ ಗುಣಮಟ್ಟದ ದೊಡ್ಡ ಪ್ರಮಾಣದ ಸ್ವದೇಶಿ ದತ್ತಾಂಶ ಸಂಗ್ರಹವೇ ಒಂದು ದೊಡ್ಡ ಸವಾಲಾಗಿದೆ. ಹೀಗಿರುವಾಗ ಉತ್ತಮ ಸಂಶ್ಲೇಷಿತ ದತ್ತಾಂಶವನ್ನು ಸೃಷ್ಟಿ ಮಾಡುವುದು ಇನ್ನಷ್ಟು ಕಠಿಣ. ಚೀನಾದ $1.2 ಬಿಲಿಯನ್ ಮಾರುಕಟ್ಟೆಯ ಮುಂದೆ ಭಾರತದ $158 ಮಿಲಿಯನ್ ಗುರಿ ಏನೇನೂ ಸಾಲದು. ಅದು ಕೂಡ ಭಾರತದಲ್ಲಿ $158 ಮಿಲಿಯನ್ ಅನ್ನು ತಲುಪಬಹುದು ಅನ್ನೋ ನಿರೀಕ್ಷೆ ಇರೋದು 2030ರಲ್ಲಿ. ಈ ಅಂತರವನ್ನು ಕಡಿಮೆ ಮಾಡೋಕೆ ಕೇವಲ ಆಶಯ ಸಾಕಾಗೋದಿಲ್ಲ, ಅಭೂತಪೂರ್ವ ಪ್ರಯತ್ನ ಕೂಡ ಬೇಕಾಗತ್ತೆ. ಈ ತಾಂತ್ರಿಕ ಪ್ರಗತಿಗೆ ಗಣನೀಯ ಪ್ರಮಾಣದ ಹೂಡಿಕೆನೇ ಆಧಾರ. 2024ರಲ್ಲಿ ಚೀನಾದ ಸಂಶ್ಲೇಷಿತ ದತ್ತಾಂಶ ಮಾರುಕಟ್ಟೆ $1.2 ಬಿಲಿಯನ್ ಮುಟ್ಟಿತ್ತು. ಹೆಚ್ಚಿನ ಎಐ ಸ್ಟಾರ್ಟ್ಅಪ್ಗಳು ತಮ್ಮ ಅಭಿವೃದ್ಧಿ ಪ್ರಕ್ರಿಯೆಗಳಲ್ಲಿ ಸಂಶ್ಲೇಷಿತ ದತ್ತಾಂಶ ಸೆಟ್ಗಳನ್ನು ರೂಪಿಸಿವೆ. ಆದರೆ ಇದಕ್ಕೆ ವಿರುದ್ಧವಾಗಿ ಸಂಶ್ಲೇಷಿತ ದತ್ತಾಂಶ ಕ್ಷೇತ್ರದಲ್ಲಿ ಭಾರತ ಇನ್ನೂ ಅಂಬೆಗಾಲಿರೋದ್ರಲ್ಲೇ ಇದೆ. ಇಂಡಿಕಾ ಎಐನಂತಹ ಸ್ಟಾರ್ಟ್ಅಪ್ಗಳು ಪ್ರಗತಿಯನ್ನು ಸಾಧಿಸ್ತಾ ಇದ್ರು, ಅವುಗಳ ಮಾದರಿಗಳು ಚೀನಾದ ಸಾಧನೆಗೆ ಹೋಲಿಸಿದ್ರೆ ಕಡಿಮೆ ನಿಖರತೆಯದ್ದಾಗಿದೆ. 2030ರ ವೇಳೆಗೆ $158 ಮಿಲಿಯನ್ ತಲುಪುವ ನಿರೀಕ್ಷೆ ಇರುವ ಭಾರತೀಯ ಮಾರುಕಟ್ಟೆಯಲ್ಲಿ ದೇಶದ ವೈವಿಧ್ಯಮಯ ಭಾಷೆ ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ಸ್ಥಳೀಯ ವೇದಿಕೆಗಳ ಕೊರತೆ ಇದೆ. ಬಹುಪಾಲು ಭಾರತೀಯ ಎಐ ಕಂಪನಿಗಳು ಪಾಶ್ಚಿಮಾತ್ಯ ಸಾಧನಗಳನ್ನೇ ಅವಲಂಬಿಸಿವೆ. ಬೆಳೆ ಇಳುವರಿ ಮುನ್ಸೂಚನೆ ಮಾದರಿಗಳಿಗೆ ಅಗತ್ಯವಾದ ಸಂಶ್ಲೇಷಿತ ಕೃಷಿ ದತ್ತಾಂಶ ಸೆಟ್ಗಳ ತಯಾರಿಕೆಯಲ್ಲಿನ ಸವಾಲುಗಳು ಬಗೆಹರಿದಿಲ್ಲ. ದೇಶದ ಹಲವಾರು ಕೃಷಿ ವಲಯಗಳಲ್ಲಿ ಮೈಕ್ರೋ ಕ್ಲೈಮೇಟ್ ವ್ಯತ್ಯಾಸ ತಿಳಿಯುವಲ್ಲಿನ ಪ್ರಯತ್ನಗಳು ಸಾಮಾನ್ಯವಾಗಿ ವಿಫಲಗೊಳ್ತಿವೆ. ಭಾರತ ತನ್ನ ಮೂಲ ಸೌಕರ್ಯವನ್ನು ಸರಿಪಡಿಸದೆ ಎಐ ಸೂಪರ್ ಪವರ್ ಆಗಬಹುದಾ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಎಐ ಅಂದರೆ ಅದು ಕೇವಲ ಸಾಫ್ಟ್ವೇರ್ ಅಲ್ಲ, ಅದಕ್ಕೆ ಅಪಾರ ಪ್ರಮಾಣದ ಗಣನಾ ಶಕ್ತಿ ಅಂದರೆ ಕಂಪ್ಯೂಟಿಂಗ್ ಪವರ್, ದತ್ತಾಂಶ ಸಂಗ್ರಹಣೆ ಮತ್ತು ವೇಗದ ನೆಟ್ವರ್ಕ್ ಬೇಕು.
ಇವೆಲ್ಲದಕ್ಕೂ ಆಧಾರ ಸ್ಥಿರವಾದ ವಿದ್ಯುತ್ ಪೂರೈಕೆ. ಭಾರತದ 2 ಮತ್ತು 3ನೇ ಹಂತದ ನಗರಗಳಲ್ಲಿ ಸ್ಥಿರ ವಿದ್ಯುತ್ ಪೂರೈಕೆನೇ ಒಂದು ಕನಸಾಗಿರುವಾಗ ಅಲ್ಲಿ ಅತ್ಯಾಧುನಿಕ ಡೇಟಾ ಕೇಂದ್ರಗಳನ್ನು ಕಟ್ಟೋದು ಹೇಗೆ? ಚೀನಾದ 3 ಟೈರ್ ನಗರಗಳಲ್ಲಿನ ಡೇಟಾ ಹಬ್ಗಳು ಕೇವಲ ಕಟ್ಟಡಗಳಲ್ಲ, ಅವು ಕಡಿಮೆ ವೆಚ್ಚ, ಸ್ಥಳೀಯ ಪ್ರೋತ್ಸಾಹ ಮತ್ತು ಸರ್ಕಾರದ ಬೆಂಬಲದೊಂದಿಗೆ ಬೆಳೆದ ಪರಿಸರ ವ್ಯವಸ್ಥೆಗಳು. ನಮ್ಮ ಕೊಯಮತ್ತೂರು ಮತ್ತು ಜೈಪುರದ ಡೇಟಾ ಕೇಂದ್ರಗಳು ಸಾಮರ್ಥ್ಯಕ್ಕಿಂತ ಕಡಿಮೆ ಕೆಲಸ ಮಾಡ್ತಿವೆ ಅಂದ್ರೆ ಅದಕ್ಕೆ ಮೂಲ ಕಾರಣನೇ ಈ ಮೂಲಸೌಕರ್ಯದ ಕೊರತೆ ಮತ್ತು ಕ್ಲೌಡ್ ಸೇವೆಗಳಿಗೆ ಸ್ಥಳೀಯ ಬೇಡಿಕೆಯನ್ನು ಸೃಷ್ಟಿಸೋಕೆ ವಿಫಲ ಆಗಿರೋದು. ಚೀನಾದಲ್ಲಿ ಸರ್ಕಾರ ನೀಡುವ ಸಬ್ಸಿಡಿ ಮತ್ತು ಬೆಂಬಲದ ಮುಂದೆ ನಮ್ಮ ರಾಜ್ಯಗಳ ಸಹಾಯಧನಗಳು ನಗಣ್ಯ. ಈ ಮೂಲಭೂತ ಅಡಚಣೆಯನ್ನ ನಿವಾರಿಸದ ಹೊರತು ಎಐ ಸೂಪರ್ ಪವರ್ ಕನಸು ಕೇವಲ ಮಾತುಗಳಲ್ಲಿ ಮಾತ್ರ ಉಳಿಯುತ್ತೆ. ಇನ್ನು ಮೂಲಸೌಕರ್ಯದ ವಿಷಯಕ್ಕೆ ಬಂದ್ರೆ 3 ಟೈರ್ ನಗರಗಳಲ್ಲಿನ ಚೀನಾದ ಎಐ ಡೇಟಾ ಹಬ್ಗಳು ಪರಿಣಾಮಕಾರಿ ಅಂತ ಸಾಬೀತಾಗಿದೆ. ಈ ಕೇಂದ್ರಗಳು ಕಡಿಮೆ ವೆಚ್ಚದವಾಗಿದ್ದು ಸ್ಥಳೀಯ ಆಡಳಿತದ ಪ್ರೋತ್ಸಾಹವೂ ಇದೆ. ಅಂತಹ ವಿಕೇಂದ್ರೀಕರಣದಿಂದಾಗಿ ನಿರಂತರ ಡೇಟಾ ಪರಿಷ್ಕರಣೆ ಸುಗಮವಾಗುತ್ತೆ. ಆದರೆ ನಮ್ಮಲ್ಲಿ 2 ಮತ್ತು 3ನೇ ಹಂತದ ನಗರಗಳಲ್ಲಿ ಕೆಲಸ ಭರವಸೆದಾಯಕವಾಗಿದ್ರೂ ಕೂಡ ಸಾಕಷ್ಟು ಅಡೆತಡೆಗಳಿವೆ. ಕೊಯಮತ್ತೂರು ಮತ್ತು ಜೈಪುರದಂತಹ ನಗರಗಳಲ್ಲಿನ ಹೊಸ ಡೇಟಾ ಕೇಂದ್ರಗಳು ಅಸಮರ್ಪಕ ವಿದ್ಯುತ್ ಪೂರೈಕೆ ಮತ್ತು ಕ್ಲೌಡ್ ಸೇವೆಯ ಸೀಮಿತ ಬೇಡಿಕೆ ಕಾರಣದಿಂದಾಗಿ ಸಾಮರ್ಥ್ಯಕ್ಕಿಂತ ಕಡಿಮೆ ಕೆಲಸ ಮಾಡುವಂತಾಗಿದೆ. ರಾಜ್ಯ ಸಬ್ಸಿಡಿಗಳು ಕೂಡ ಚೀನಾದಲ್ಲಿ ಸಿಗ್ತಿರುವ ಬೆಂಬಲಕ್ಕೆ ಹೋಲಿಸಿದ್ರೆ ಬಹಳ ಕಡಿಮೆ. ಹೀಗಾಗಿ ಇಲ್ಲಿನ ಸ್ಟಾರ್ಟ್ಅಪ್ಗಳು ಡೇಟಾ ಕಾರ್ಯಾಚರಣೆಗಳಿಗೆ ಹೆಚ್ಚಿನ ಬಂಡವಾಳವನ್ನು ಹಾಕಬೇಕಾಗತ್ತೆ. ನೀತಿಯಲ್ಲಿನ ಅಡಚಣೆಗಳು ಮತ್ತು ಅನುಷ್ಠಾನದಲ್ಲಿನ ವಿಳಂಬಗಳು ಭಾರತದ ಎಐ ಮಹತ್ವಾಕಾಂಕ್ಷೆಗಳನ್ನು ನಾಶ ಮಾಡ್ತಾ ಇದೆಯಾ? ಖಂಡಿತವಾಗಿಯೂ ಹೌದು. ಭಾರತದಲ್ಲಿ ಉತ್ತಮ ನೀತಿಗಳನ್ನು ರೂಪಿಸೋದ್ರಲ್ಲಿ ಕೊರತೆ ಇಲ್ಲ, ಆದರೆ ಅವುಗಳನ್ನು ಕಾರ್ಯರೂಪಕ್ಕೆ ತರೋದ್ರಲ್ಲಿ ನಾವು ಎಡುತ್ತಿದ್ದೀವಿ. ಇಂಡಿಯಾ ಎಐ ಮಿಷನ್ ನಂತಹ ಯೋಜನೆಗಳು ಕಾಗದದ ಮೇಲೆ ಅದ್ಭುತವಾಗಿ ಕಾಣಿಸುತ್ತೆ, ಆದರೆ ಸ್ಟಾರ್ಟ್ಅಪ್ಗಳಿಗೆ ನಿಜವಾಗಿ ಬೇಕಿರುವ ಸಮಯದಲ್ಲಿ ಅನುದಾನ, ಸಂಪನ್ಮೂಲ ಮತ್ತು ಬೆಂಬಲ ಸಿಗೋದಿಲ್ಲ. ಅಧಿಕಾರಶಾಹಿಯ ಕೆಂಪು ಪಟ್ಟಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಮನ್ವಯದ ಕೊರತೆ ಮತ್ತು ಪೇಟೆಂಟ್ ಅನುಮೋದನೆಯಲ್ಲಿನ ಅತಿಯಾದ ವಿಳಂಬ ಇವೆಲ್ಲವೂ ನಾವೀನ್ಯತೆಯ ವೇಗವನ್ನು ಕೊಲ್ತಿವೆ. ಇದಕ್ಕೆ ವ್ಯತಿರಿಕ್ತವಾಗಿ ಚೀನಾದಲ್ಲಿ ಸರ್ಕಾರದ ನಿರ್ಧಾರಗಳು ವೇಗವಾಗಿ ಕಾರ್ಯರೂಪಕ್ಕೆ ಬರುತ್ತೆ. ಅಲ್ಲಿನ ಸಮಗ್ರ ನೀತಿ ಶಿಕ್ಷಣ, ಉದ್ಯಮ ಮತ್ತು ಮೂಲಸೌಕರ್ಯವನ್ನ ಒಂದೇ ದಾರಿಯಲ್ಲಿ ಕೊಂಡೊಯ್ಯುತ್ತೆ. ನಮ್ಮಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಅಡೆತಡೆಗಳು ಎದುರಾಗತ್ತೆ. ಈ ಆಮೆ ವೇಗದ ಅನುಷ್ಠಾನದಿಂದಾಗಿ ನಾವು ಚೀನಾದ ಜೊತೆ ಸ್ಪರ್ಧೆ ಮಾಡೋದಕ್ಕೆ ಅಸಾಧ್ಯವಾಗ್ತಾ ಇದೆ. ಚೀನಾದಲ್ಲಿ ನೀತಿ ಅನುಷ್ಠಾನವು ಈ ಕ್ಷೇತ್ರದಲ್ಲಿನ ಅದರ ಪ್ರಗತಿಗೆ ಪಾಲು ನೀಡುತ್ತೆ. ಚೀನಾದ ಸಮಗ್ರ ಎಐ ನೀತಿ ಅಲ್ಲಿನ ಶಿಕ್ಷಣ, ಉದ್ಯಮ ಮತ್ತು ಮೂಲಸೌಕರ್ಯಗಳ ನಡುವೆ ಸಮನ್ವಯತೆಯನ್ನು ಸಾಧಿಸಿದೆ. ಸರ್ಕಾರ ಮತ್ತು ಉದ್ಯಮ ಪಾಲುದಾರಿಕೆಗಳಿಂದ ಹುಟ್ಟುಕೊಂಡ ಎಐ ಪೇಟೆಂಟ್ಗಳ ಪ್ರಮಾಣ ಗಮನಾರ್ಹ ಅಂತ ಅನ್ಸೋಕೆ ಇದೇ ಕಾರಣ. ಭಾರತದ ರಾಷ್ಟ್ರೀಯ ಎಐ ಕಾರ್ಯತಂತ್ರ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ರೂ ಕೂಡ ಅನುಷ್ಠಾನದಲ್ಲಿ ಹಲವಾರು ಸವಾಲುಗಳಿದೆ. ಇಂಡಿಯಾ ಎಐ ಮಿಷನ್ ನಂತಹ ಉಪಕ್ರಮಗಳು ಸ್ಟಾರ್ಟ್ಅಪ್ಗಳಿಗೆ ಅಗತ್ಯ ಭರವಸೆಗಳನ್ನು ಇನ್ನೂ ಸಂಪೂರ್ಣವಾಗಿ ಪೂರೈಸಿಲ್ಲ. ರಾಜ್ಯ ಮಟ್ಟದ ಯೋಜನೆಗಳು ಅಧಿಕಾರಶಾಹಿ ತಡೆಗಳಿಂದಾಗಿ ವಿಳಂಬ ಆಗ್ತಾ ಇದೆ. ಎಐ ನಾವೀನ್ಯತೆಗಳಿಗೆ ಪೇಟೆಂಟ್ ಅನುಮೋದನೆಯಲ್ಲೂ ವಿಳಂಬ ಕಾಡ್ತಾ ಇರೋದು ಮತ್ತೊಂದು ತೊಂದರೆ. ಭಾರತದ ಶ್ರೀಮಂತ ಭಾಷೆಗಳು ಮತ್ತು ಉಪಭಾಷೆಗಳು ಎಐ ತರಬೇತಿಗೆ ವಿಶಿಷ್ಟ ಸವಾಲುಗಳನ್ನು ಒಡ್ಡುತ್ತೆ. ಪ್ರಸ್ತುತ ನೈಸರ್ಗಿಕ ಭಾಷಾ ಸಂಸ್ಕರಣೆ ಅಂದರೆ NLP ಮಾದರಿಗಳು ಭಾಷಾ ವ್ಯತ್ಯಾಸಗಳ ಸೀಮಿತ ಭಾಗವನ್ನು ಮಾತ್ರ ಒಳಗೊಂಡಿವೆ. ಭಾಷಣೀಯ ಕ್ರೌಡ್ ಸೋರ್ಸಿಂಗ್ ಪ್ಲಾಟ್ಫಾರ್ಮ್ನಂತಹ ಪ್ರಯತ್ನಗಳು ಡೇಟಾ ಗುಣಮಟ್ಟದ ಸಮಸ್ಯೆಯನ್ನು ಎದುರಿಸ್ತಿವೆ. ಕಾರ್ಯಾದ ಎಥಿಕಲ್ ಕ್ರೌಡ್ ಸೋರ್ಸಿಂಗ್ ಮಾದರಿಯಂತಹವು ಸಣ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದಲ್ಲದೆ ಭಾರತೀಯ ಎಐ ಸ್ಟಾರ್ಟ್ಅಪ್ಗಳು ಹೆಚ್ಚಾಗಿ ಪ್ರಾದೇಶಿಕ ಭಾಷಾ ಬೆಂಬಲಕ್ಕಾಗಿ ಜಾಗತಿಕ ಭಾಷಾ ಮಾದರಿಗಳನ್ನು ಅವಲಂಬಿಸಿವೆ. ಇದರಿಂದ ಹೆಚ್ಚಿನ ವೆಚ್ಚ ಆಗುವುದು ಮಾತ್ರ ಅಲ್ಲ, ಹೆಚ್ಚಿನ ಅವಲಂಬನೆಗೂ ಕಾರಣ ಆಗಿದೆ. ಇದು ನಮ್ಮ ತಾಂತ್ರಿಕ ಸಾರ್ವಭೌಮತ್ವಕ್ಕೆ ಅಪಾಯಕಾರಿ. ನಮ್ಮ ಭಾಷಾ ವೈವಿಧ್ಯತೆ ನಮ್ಮ ಶಕ್ತಿ ಆಗಬೇಕಿತ್ತು, ಆದರೆ ಅಗತ್ಯ ಹೂಡಿಕೆ ಮತ್ತು ದೃಷ್ಟಿಕೋನದ ಕೊರತೆಯಿಂದಾಗಿ ಇದು ನಮ್ಮ ದೌರ್ಬಲ್ಯವಾಗಿ ಪರಿಣಮಿಸುತ್ತಿದೆ. ಜಾಗತಿಕ ಶಕ್ತಿಯಾಗಿ ರೂಪುಗೊಳ್ಳೋಕೆ ಚೀನಾ ಸದ್ದಿಲ್ಲದೆ ಎಐ ಅನ್ನು ಬಳಸ್ತಿರುವಾಗ ಭಾರತ ಈ ಆಟದಲ್ಲಿ ಇನ್ನೂ ಇದೆ ಅಂತ ಅನಿಸ್ತಾ ಇದೆಯಾ? ಸದ್ಯದ ಸ್ಥಿತಿಯಲ್ಲಿ ಭಾರತ ಆಟದಲ್ಲಿ ಉಳ್ಕೊಂಡಿದೆ ಅನ್ನೋದಕ್ಕಿಂತ ಆಟವನ್ನ ನೋಡ್ತಾ ಪಕ್ಕದಲ್ಲಿ ನಿಂತಿದೆ ಅನ್ನೋದೇ ಹೆಚ್ಚು ಸೂಕ್ತ. ಚೀನಾ ಎಐ ಅನ್ನ ಕೇವಲ ಆರ್ಥಿಕ ಸಾಧನವಾಗಿ ನೋಡ್ತಿಲ್ಲ, ಅದನ್ನ ತನ್ನ ಜಾಗತಿಕ ಪ್ರಭಾವವನ್ನು ಹೆಚ್ಚೋಕೆ, ಮಿಲಿಟರಿ ಸಾಮರ್ಥ್ಯವನ್ನು ಬಲಪಡಿಸೋಕೆ ಮತ್ತು ಸಮಾಜದ ಮೇಲೆ ನಿಯಂತ್ರಣ ಸಾಧಿಸೋಕೆ ಬಳಸ್ತಾ ಇದೆ. ಆದರೆ ಭಾರತದಲ್ಲಿ ಎಐ ಇನ್ನೂ ಹೆಚ್ಚಾಗಿ ಚರ್ಚೆಗಳು, ಸಮಿತಿಗಳು ಮತ್ತು ಘೋಷಣೆಗಳ ಮಟ್ಟದಲ್ಲೇ ಇದೆ. ಚೀನಾ ಈಗಾಗಲೇ ತನ್ನ ಡಿಜಿಟಲ್ ಸಿಲ್ಕ್ ರೋಡ್ ಮೂಲಕ ತನ್ನ ಎಐ ತಂತ್ರಜ್ಞಾನವನ್ನು ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದೆ. ಆದರೆ ನಾವು ಇನ್ನು ನಮ್ಮದೇ ಆದ ಸವಾಲುಗಳನ್ನು ನಿಭಾಯಿಸೋಕೆ ಹೆಣಗಾಡ್ತಿದ್ದೀವಿ. ಈ ಆಟದಲ್ಲಿ ಉಳಿಬೇಕಾದ್ರೆ ಕೇವಲ ಮಾತನಾಡದೆ ಸಾಲೋದಿಲ್ಲ, ಕಾರ್ಯರೂಪಕ್ಕೆ ಇಳಿಬೇಕು. ಹಾಗಾದ್ರೆ ಚೀನಾದ ಎದುರಲ್ಲಿ ನಮ್ಮ ಪೈಪೋಟಿ ಸರಿಕಟ್ಟೋದಕ್ಕೆ ಅಥವಾ ಈಗಿರುವ ಅಂತರವನ್ನು ಕಡಿಮೆ ಮಾಡೋದಕ್ಕಾದ್ರೂ ಅಗತ್ಯವಾಗಿ ಮಾಡಬೇಕಾಗಿರೋದು ಏನು? ಮೊದಲನೇದಾಗಿ ಸಂಶ್ಲೇಷಿತ ದತ್ತಾಂಶ ಅಭಿವೃದ್ಧಿ ಅಗತ್ಯ ಅಂತ ಪರಿಣಿತರು ಹೇಳ್ತಾರೆ. ಇದು ಕೇವಲ ಅಗತ್ಯವಲ್ಲ, ಅನಿವಾರ್ಯ.
ಇದಕ್ಕೆ ಸರ್ಕಾರ ಮತ್ತು ಖಾಸಗಿ ವಲಯ ಎರಡೂ ಬೃಹತ್ ಪ್ರಮಾಣದಲ್ಲಿ ಹೂಡಿಕೆಯನ್ನ ಮಾಡಬೇಕು. ಎರಡನೇದಾಗಿ ಮೂಲಸೌಕರ್ಯ ಹೆಚ್ಚಿಸಬೇಕಿದೆ. ಸ್ಥಿರವಾದ ವಿದ್ಯುತ್ ಪೂರೈಕೆ ಅಗತ್ಯ. ಪ್ರಮುಖ ಕ್ಲೌಡ್ ಸೇವಾ ಪೂರೈಕೆದಾರರನ್ನ ಆಕರ್ಷಿಸೋಕೆ 2 ಮತ್ತು 3ನೇ ಹಂತದ ನಗರಗಳಲ್ಲಿ ದತ್ತಾಂಶ ಕೇಂದ್ರಗಳನ್ನು ವಿಸ್ತರಿಸಬೇಕಿದೆ. ಅವುಗಳ ಮಟ್ಟವನ್ನು ಅತ್ಯುತ್ತಮವಾಗಿಸೋದು ಕೂಡ ಬಹಳ ಮುಖ್ಯ. ಇದು ಕೇವಲ ವಿಸ್ತರಣೆ ಅಲ್ಲ, ಗುಣಮಟ್ಟದ ಸುಧಾರಣೆ ಕೂಡ ಆಗಬೇಕು. 3ನೇದಾಗಿ ನೀತಿ ಅನುಷ್ಠಾನ. AI ತಂತ್ರಗಳ ಅನುಷ್ಠಾನ ವಿಳಂಬವಾಗದಂತೆ ನೋಡಬೇಕು. ಪೇಟೆಂಟ್ ಅನುಮೋದನೆ ಕೂಡ ಹೆಚ್ಚು ಸಮಯ ತೆಗೆದುಕೊಳ್ಳದಂತೆ ಮಾಡಬೇಕಿದೆ. ಅಧಿಕಾರಿಗಳ ಮಟ್ಟದಲ್ಲಿ ಕೆಲಸ ಬೇಗ ಆಗೋದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಮತ್ತು ಅಧಿಕಾರಶಾಹಿಯಲ್ಲಿನ ಸುಧಾರಣೆ ಅತ್ಯಗತ್ಯ. 4ನೇದಾಗಿ ಭಾಷಾ ವೈವಿಧ್ಯತೆಗೆ ಅನುಗುಣವಾಗಿ ಕೆಲಸ ಆಗಬೇಕಾಗಿರೋದಕ್ಕೆ ಗಮನ ಕೊಡಬೇಕು. ಭಾರತದ ಭಾಷಾ ವೈವಿಧ್ಯತೆಯ ಸಂಪೂರ್ಣ ಸ್ಪೆಕ್ಟ್ರಮ್ ಅನ್ನು ಒಳಗೊಳ್ಳುವ NLP ಮಾದರಿಗಳಲ್ಲಿ ಹೂಡಿಕೆ ಮಾಡಬೇಕು. ಇದನ್ನು ಕೇವಲ ಸವಾಲಾಗಿ ನೋಡದೆ ಒಂದು ಅವಕಾಶ ಆಗಿ ಪರಿಗಣಿಸಬೇಕು. ಭಾರತದ AI ತಂತ್ರದ ಸುತ್ತಲಿನ ಪ್ರಚಾರ, ಅದರ ಅನುಷ್ಠಾನ ಮತ್ತು ದೃಷ್ಟಿಕೋನದ ಬಿಕ್ಕಟ್ಟನ್ನು ಮರೆಮಾಚ್ತಾ ಇದೆಯಾ? ಬಹುಶಃ ಹೌದು. ನಾವು AI ಸೂಪರ್ ಪವರ್ ಆಗ್ತೀವಿ ಅನ್ನೋ ಘೋಷಣೆಗಳು ಜೋರಾಗಿ ಕೇಳಿ ಬರ್ತಿದೆ, ಆದರೆ ತೆರೆಮರೆಯಲ್ಲಿ ವಾಸ್ತವ ಬಹಳ ಕಠೋರವಾಗಿದೆ. ನಮ್ಮ ಪ್ರಗತಿ ನಿಧಾನವಾಗಿದೆ, ನಮ್ಮ ಹೂಡಿಕೆಗಳು ಸಾಕಾಗ್ತಿಲ್ಲ ಮತ್ತು ನಮ್ಮ ಯೋಜನೆಗಳು ಅನುಷ್ಠಾನಗೊಳ್ತಿಲ್ಲ. ಈ ಪ್ರಚಾರದ ಅಬ್ಬರ ನಿಜವಾದ ಸಮಸ್ಯೆಗಳನ್ನು ಮರೆಮಾಚುವ ಅಪಾಯ ಇದೆ. ಇದು ನಮ್ಮನ್ನ ಸುಳ್ಳು ಭರವಸೆಯಲ್ಲಿ ತೇಲುವಂತೆ ಮಾಡಬಹುದು. ಭಾರತದ AI ಬಗ್ಗೆ ಆಗಾಗ ದೊಡ್ಡದಾಗಿನೇ ಹೇಳ್ಕೊಳ್ಳಲಾಗತ್ತೆ, ಆದರೆ ವಾಸ್ತವ ಬೇರೆನೇ ಇದೆ. ಪ್ರಗತಿ ಸೀಮಿತವಾಗಿದೆ. ಮೂಲಭೂತ ಸವಾಲುಗಳನ್ನು ಪರಿಹರಿಸದೆ AI ಕ್ಷೇತ್ರದಲ್ಲಿ ಚೀನಾವನ್ನ ಹಿಂದಿಕ್ಕೋದು ಆಗದ ಮಾತು. ಚೀನಾವನ್ನ ಹಿಂದಿಕ್ಕೋದು ದೂರದ ಮಾತು. ಅದರ ಸಮೀಪಕ್ಕೆ ಹೋಗೋದು ಕೂಡ ಈಗಿರುವ ಪ್ರಯತ್ನಗಳಿಂದ ಸಾಧ್ಯ ಇಲ್ಲ. ನಾವೀಗ ಎಚ್ಚೆತ್ತುಕೊಳ್ಳದೆ ಇದ್ರೆ, ಕೇವಲ ಘೋಷಣೆಗಳು ಮತ್ತು ಸಭೆಗಳಲ್ಲಿ ಕಾಲ ಕಳೆದರೆ ಚೀನಾ ಮತ್ತು ಭಾರತದ ನಡುವಿನ AI ಅಂತರ ದುರಸ್ತಿ ಮಾಡಲಾಗದಷ್ಟು ದೊಡ್ಡದಾಗಲಿದೆ. ಈಗಲೂ ಈ ತೊಡಕುಗಳನ್ನೆಲ್ಲ ಬಗೆಹರಿಸದೇ ಇದ್ರೆ ಚೀನಾ ಮತ್ತು ಭಾರತದ ನಡುವಿನ ಅಂತರ ಮುಂಬರುವ ವರ್ಷಗಳಲ್ಲಿ ಇನ್ನೂ ಹೆಚ್ಚಲಿದೆ ಅನ್ನೋದು ಪರಿಣಿತರು ವ್ಯಕ್ತಪಡಿಸುತ್ತಿರುವ ಆತಂಕ. ಈ ಆತಂಕ ಕೇವಲ ಆತಂಕವಾಗಿ ಉಳಿಯದೆ ಕಟು ವಾಸ್ತವವಾಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.